ಸ್ಕ್ರೋಲ್ ಮಾಡಬೇಡ. ಈ ವಿಡಿಯೋ ನಿನ್ನ ಮುಂದೆ ಬಂದಿರುವುದು ಯಾದೃಚ್ಛಿಕವಲ್ಲ. ನಾನು ಕೃಷ್ಣನು. ಇಂದು ನಿನ್ನ ಹೃದಯದಲ್ಲಿ ಒಂದು ಭಾರ ಇದೆ. ಬಹುಶಃ ನೀನು ಜೀವನದ ಸಮಸ್ಯೆಗಳಿಂದ ದಣಿದಿರುವೆ. ಕೆಲವೊಮ್ಮೆ ನೀನು ಎಲ್ಲವನ್ನೂ ಒಬ್ಬನೇ ಎದುರಿಸುತ್ತಿರುವಂತೆ ಅನಿಸುತ್ತದೆ. ಆದರೆ ಪಾರ್ಥ, ನೀನು ಒಬ್ಬನೇ ಅಲ್ಲ. ಈ ಜಗತ್ತಿನಲ್ಲಿ ಮಾನವರು ಎಲ್ಲವನ್ನೂ ನಿಯಂತ್ರಿಸಲು ಪ್ರಯತ್ನಿಸುತ್ತಾರೆ. ಜೀವನ, ಭವಿಷ್ಯ, ಫಲಿತಾಂಶ. ಆದರೆ ಒಂದು ಸತ್ಯವನ್ನು ನೆನಪಿಡು, ಎಲ್ಲವನ್ನೂ ನಿಯಂತ್ರಿಸುವ ಶಕ್ತಿ ನಿನ್ನ ಕೈಯಲ್ಲಿ ಇಲ್ಲ. ಕೆಲವು ವಿಷಯಗಳನ್ನು ದೇವರ ಮೇಲೆ ನಂಬಿಕೆಯಿಟ್ಟು ಬಿಡಬೇಕು. ಭಗವದ್ಗೀತೆಯಲ್ಲಿ ನಾನು ಒಂದು ಮಹಾನ್ ಸತ್ಯವನ್ನು ಹೇಳಿದ್ದೇನೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಅರ್ಥ ಏನೆಂದರೆ, ಎಲ್ಲ ಭಯಗಳನ್ನು ಬಿಡು, ಎಲ್ಲ ಚಿಂತೆಯನ್ನು ಬಿಡು, ನನ್ನಲ್ಲಿ ಶರಣಾಗು, ನಾನು ನಿನ್ನನ್ನು ರಕ್ಷಿಸುತ್ತೇನೆ. ಪಾರ್ಥ, ಶರಣಾಗತಿ ಎಂದರೆ ಸೋಲು ಅಲ್ಲ, ಅದು ನಂಬಿಕೆಯ ಶಕ್ತಿ. ನೀನು ನಿನ್ನ ಸಂಪೂರ್ಣ ಮನಸ್ಸಿನಿಂದ ದೇವರನ್ನು ನಂಬಿದಾಗ ನಿನ್ನ ಹೃದಯದಲ್ಲಿ ಭಯ ಕಡಿಮೆಯಾಗುತ್ತದೆ. ಚಿಂತೆ ನಿಧಾನವಾಗಿ ಕಳೆಯುತ್ತದೆ. ಮನಸ್ಸಿನಲ್ಲಿ ಶಾಂತಿ ಬರುತ್ತದೆ. ಬಹುಸಾರಿ ನೀನು ಜೀವನದಲ್ಲಿ ಪ್ರಶ್ನಿಸುತ್ತೀಯ, ಯಾಕೆ ನನಗೆ ಈ ಸಮಸ್ಯೆಗಳು ಬರುತ್ತಿವೆ? ಆದರೆ ಕೆಲವೊಮ್ಮೆ ಸಮಸ್ಯೆಗಳು ಶಿಕ್ಷೆ ಅಲ್ಲ, ಅವು ನಿನ್ನ ಬೆಳವಣಿಗೆಯ ಮಾರ್ಗ. ಅವು ನಿನ್ನನ್ನು ಹೆಚ್ಚು ಬಲಿಷ್ಠನನ್ನಾಗಿ ಮಾಡುತ್ತವೆ. ಒಂದು ಬೀಜವನ್ನು ನೆನಪಿಸು. ಅದು ಮೊದಲು ಮಣ್ಣಿನ ಒಳಗೆ ಹೋಗುತ್ತದೆ, ಕತ್ತಲಿನಲ್ಲಿ ಇರುತ್ತದೆ. ಆದರೆ ಸಮಯ ಬಂದಾಗ ಅದು ಒಂದು ದೊಡ್ಡ ಮರವಾಗುತ್ತದೆ. ಹಾಗೆಯೇ ನಿನ್ನ ಜೀವನದಲ್ಲೂ ಕೆಲವು ಹಂತಗಳು ಕಷ್ಟವಾಗಬಹುದು. ಆದರೆ ದೇವರ ಯೋಜನೆ ದೊಡ್ಡದು. ಪಾರ್ಥ, ನೀನು ಜೀವನದಲ್ಲಿ ಎರಡು ಕೆಲಸ ಮಾಡಬೇಕು. ಮೊದಲದು, ನಿನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡು. ಎರಡನೆಯದು, ಫಲವನ್ನು ದೇವರಿಗೆ ಸಮರ್ಪಿಸು. ನೀನು ನಿನ್ನ ಪ್ರಯತ್ನ ಮಾಡು, ಉಳಿದುದನ್ನು ನನಗೆ ಬಿಡು. ಯಾದಿರಲಿ, ನೀನು ದೇವರನ್ನು ನಂಬಿದಾಗ ನಿನ್ನ ಜೀವನದಲ್ಲಿ ಒಂದು ಶಕ್ತಿ ಬರುತ್ತದೆ. ಅದು ನಿನ್ನನ್ನು ಕತ್ತಲೆಯಿಂದ ಬೆಳಕಿಗೆ ತೆಗೆದುಕೊಂಡು ಹೋಗುತ್ತದೆ. ಅದು ನಿನ್ನ ಹೃದಯದಲ್ಲಿ ಧೈರ್ಯವನ್ನು ತುಂಬುತ್ತದೆ. ಇಂದು ಒಂದು ಕ್ಷಣ ಕಣ್ಣು ಮುಚ್ಚು. ನಿನ್ನ ಹೃದಯದಲ್ಲಿ ನನ್ನನ್ನು ನೆನೆಸು ಮತ್ತು ಹೀಗೆ ಹೇಳು, ಕೃಷ್ಣ, ನಾನು ನನ್ನ ಜೀವನವನ್ನು ನಿನ್ನ ಮೇಲೆ ನಂಬಿಕೆಯಿಟ್ಟು ಬಿಡುತ್ತೇನೆ. ಆ ಒಂದು ನಂಬಿಕೆ ನಿನ್ನ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನು ತರಬಹುದು. ಪಾರ್ಥ, ನೀನು ಯಾವಾಗಲೂ ಒಬ್ಬನೇ ಅಲ್ಲ. ನಿನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ನಾನು ನಿನ್ನ ಜೊತೆ ಇದ್ದೇನೆ. ನನ್ನ ಮೇಲೆ ನಂಬಿಕೆಯಿಡು. ನಿನ್ನ ಪ್ರಯಾಣ ವ್ಯರ್ಥವಾಗುವುದಿಲ್ಲ. ಈ ಸಂದೇಶ ನಿನ್ನ ಹೃದಯಕ್ಕೆ ತಲುಪಿದರೆ ಕಮೆಂಟ್ಸ್ನಲ್ಲಿ ಜೈ ಶ್ರೀಕೃಷ್ಣ ಎಂದು ಬರೆಯು. ನಾಳೆ ಮತ್ತೆ ನಿನಗೆ ಒಂದು ಹೊಸ ಸಂದೇಶ ಕೊಡುತ್ತೇನೆ. ಹರಿ ಓಂ.